ಹೀಗೆ ರಸ್ತೆಯಲ್ಲಿ ಇರಬೇಕಾದ ಬೈಕ್ಗಳು, ದ್ವಿಚಕ್ರ ವಾಹನಗಳು ಫುಟ್ಪಾತ್ ಮೇಲೆ ರಾಜಾರೋಷವಾಗಿ ನಿಲ್ಲಿಸಿರೋದು. ಇನ್ನು ಬ್ಯಾಂಕ್ ಮುಂಭಾಗದಲ್ಲಿ ಸಿಬ್ಬಂದಿಗಳ ವಾಹನಗಳ ದರ್ಶನ, ಪಾದಚಾರಿ ಮಾರ್ಗದಲ್ಲೇ ಅಂಗಡಿ ಮಾಲೀಕರ ವಾಹನಗಳು ಇರೋದು. ಅಷ್ಟು ಸಾಲದು ಎಂಬಂತೆ ಯಾರು ಸತ್ರೆ ನಮಗೇನೋ ಅಂತ ಬೇಜವಾಬ್ದಾರಿಯಾಗಿ ನಡು ರಸ್ತೆಯವರೆಗೂ ನಿಲ್ಲಿಸಿರೋ ನೂರಾರು ಬೈಕ್ಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಮತ್ತೆಲ್ಲೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಣ್ರಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗಿದೆ. ವೀಕೆಂಡ್ ಬಂತು ಅಂದರೆ ಸಾಕು, ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳಿಗೆ ದೇಶ ವಿದೇಶದಿಂದ ಪ್ರವಾಸಿಗರು ಲಗ್ಗೆ ಇಡ್ತಾರೆ, ಇಲ್ಲಿನ ಸ್ಥಳಗಳನ್ನು ಕೊಂಡಾಡ್ತಾರೆ. ಆದರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದರೆ ಒಂದಷ್ಟು ವಾಹನ ಸವಾರರ ಬೇಜವಾಬ್ದಾರಿತನಕ್ಕೆ ಇಡೀ ನಗರವನ್ನೇ ನಗೆಪಾಟಲಿಗೆ ದೂಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿ ನಿತ್ಯ ವಾಹನಗಳ ದಟ್ಟಣೆ ಜೋರಾಗೇ ಇರ್ತದೆ. ಬ್ಯಾಂಕ್ಗಳು, ನೂರಾರು ಮಳಿಗೆಗಳು BB ರಸ್ತೆಯ ಎರಡೂ ಬದಿಗಳಲ್ಲಿ ಇವೆ. ಅದಕ್ಕೆ ತಕ್ಕಂತೆ ಜನರ ಸಂಚಾರವೂ ಸಹ ಇರುತ್ತೆ. ಇನ್ನೂ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಪಾದಚಾರಿಗಳಿಗೆ ಕಿರಿಕಿರಿ ಉಂಟು ಮಾಡೋದಲ್ಲದೆ ಇತ್ತ ಪೊಲೀಸರಿಗೂ ತಲೆನೋವಾಗಿ ಪರಿಣಮಿಸಿದ್ದಾರೆ. ಇದರ ಪರಿಹಾರಕ್ಕೆ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕಾಗಿದೆ. ಫುಟ್ಪಾತ್ ಅಂತ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಜನಗಳ ಓಡಾಡೋಕ್ಕೆ, ಅವರು ರೋಡಲ್ಲಿ ಹೋಗಬಾರ್ದು, ಯಾವುದೇ ಆಕ್ಸಿಡೆಂಟ್ಸ್ ಆಗಲಿ ಇನ್ನೊಂದೇ ಆಗಬಾರ್ದು ಅಂತ ಫುಟ್ಪಾತ್ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಿದೆ ಅಂದರೆ ಅಂಗಡಿಗಳವ್ರು ಏನಿದ್ದಾರೆ, ಅಂಗಡಿಗಳು ನಮ್ಮದು ಸ್ವಂತ ಅಂಗಡಿ, ನಮ್ಮ ಇದು ರೋಡ್ ಜನಗಳೋಡೋದಕ್ಕಲ್ಲ ಇದು ರೋಡ್ ಇರೋದು, ನಾವು ಗಾಡಿಗಳು ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿಗಳವರೆಲ್ಲ ಗಾಡಿಗಳನ್ನ ಇಟ್ಕೋತಾರೆ. ಇನ್ನೂ ಸ್ವಲ್ಪ ಜಾಗ ಬಿಟ್ಟರೆ ಕಾರು ತಂದು ಬಿಡ್ತಾರೇನೋ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಮುದುಕರು, ಆಮೇಲೆ ಕಣ್ಣಿಲ್ದಿದ್ದವರು, ಅಂಗವಿಕಲರು ಓಡಾಡ್ತಾ ಇರ್ತಾರೆ ಆ ರೋಡಲ್ಲಿ, ಫುಟ್ಪಾತಲ್ಲಿ. ಆದರೆ ಈ ಗಾಡಿಗಳನ್ನೋದು ಅಡ್ಡ ಬರುತ್ತೆ, ಅವರು ಅದೇನು ಫುಟ್ಪಾತ್ ಬಿಟ್ಬಿಟ್ಟು ರೋಡ್ಗೆ ಹೊಲ್ಟೋಗ್ಬಿಡ್ತಾರೆ. ರೋಡ್ಗೆ ಹೊಲ್ಟೋದಾಗ ಏನಾಗತ್ತೆ, ಈಗ ರೋಡಲ್ಲಿ ಹೋಗೋ ಬೈಕ್ಗಳೇನಿರುತ್ತೆ ಅವರು ಅವ್ರದ್ದೇನೋ ಕೆಲಸ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಅವ್ರನ್ನ ಹಿಟ್ ಆ್ಯಂಡ್ ರೈಡ್ ಆಗೋದು ನಾವೆಲ್ಲ ನೋಡ್ತಾನೆ ಇದ್ದೀವಿ, ಮೊನ್ನೆ ತಾನೇ ನ್ಯೂಸಲ್ಲೆಲ್ಲ ನೋಡಿದ್ದೀವಿ. ಸೊ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಪೊಲೀಸ್ ಅವರು ನೋಡ್ಕೊಳ್ಳಿ, ಈ ಫುಟ್ಪಾತ್ ಮೇಲ್ಗಡೆ ಬೈಕ್ಗಳನ್ನ ನಿಲ್ಲಿಸ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡಿಸಿ. ತುಂಬ ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಸಂಚಾರಿ ಪೊಲೀಸರು ಸಹ ವಾಹನ ಸವಾರರಿಗೆ ತಿಳಿ ಹೇಳಿ ದಂಡ ಹಾಕ್ತಾ ಇರ್ತಾರೆ. ಆದರೆ ಕೆಲ ವಾಹನ ಸವಾರರು ಮಾತ್ರ ನಾವು ಮಾಡೋದೇ ಹೀಗೆ ಅನ್ನೋ ಹಾಗೆ ಜವಾಬ್ದಾರಿ ಮರೆತು ಬೇರೆಯವರಿಗೆ ಕಿರಿಕಿರಿ ಕೊಡೋದಂತೂ ಬಿಟ್ಟಿಲ್ಲ. ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆಯಿಂದ ಪಾದಚಾರಿ ಮಾರ್ಗದಲ್ಲಿ ಸಂಚರಿಸಬೇಕಾಗಿರೋದೆಲ್ಲ ರಸ್ತೆ ಮೇಲೆ ಸಂಚರಿಸುವಂತಾಗಿದೆ. ಇದರಿಂದ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸಿರುವಂಥ ಉದಾಹರಣೆಗಳಿವೆ. ನಿಂದೇನೋ ಫುಟ್ಪಾತಲ್ಲಿ ಯಾಕೆ ತೆಗಿದ್ದೇನೆ, ಹಾಕ್ತೀಯ ಬಂದು ಭಯ ಬರ್ತಿಲ್ಲ. ತುಂಬ ತೊಂದರೆ ಆಗ್ತದೆ. ಇವಾಗ ನಾವು ಹೋಗ್ತಾ ಇರ್ತೀವಿ ರೋಡಲ್ಲಿ, ಒಂದು ಮಗುನೇ ಆಗಲಿ ಅವರು ಫುಟ್ಪಾತ್ ಮೇಲೆ ಏನು ನಿಲ್ಲಿಸ್ತಾರೆ ಅದನ್ನು ಬೈಕು, ಅದನ್ನು ತಲೆಗೆ ಹೊಡ್ಕೊಳೋದೇ ಆಗಲಿ ಬೀಳೋದೇ ಆಗಲಿ ಆಗತ್ತೆ. ಆಮೇಲೆ ಅದು
ಏನಿದೆ ಅವ್ರನ್ನ ಕೇಳಿ ಹೇಳ್ತೀವಿ. ಏನನ್ನ ಕೇಳಿದ್ರೆ ನಿಮಗೆ ಯಾಕೆ ಅನ್ನೋದು ಒಂಥರ ಅವ್ರದ್ದೇ ಆದಂಥ ಆನ್ಸರ್ಸ್ ಬರುತ್ತೆ. ನಾವೇನು ಮಾತಾಡೋಕ್ಕಾಗೋದಿಲ್ಲ. ಆಮೇಲೆ ಅಂಗಡಿಗಳವ್ರಿಗೂ ಹೇಳ್ತೀವಿ ನಾವು ಇಲ್ಲೆಲ್ಲ ನಿಲ್ಲಿಸ್ಬೇಡಿ ಅಂತ ಅಂದ್ಬಿಟ್ಟು. ಅವ್ರದ್ದೇ ಆದಂಥ ಒಂದು ಆನ್ಸರ್ಸ್ ಬಂದಾಗ ನಾವು ಏನೂ ಹೇಳೋಕ್ಕಾಗಲ್ಲ. ಇದನ್ನು ಗೌರ್ಮೆಂಟೇ ಅಥವಾ ನಮ್ಮ ಪೊಲೀಸವರು ಯಾರು ಇದಕ್ಕೆ ಜವಾಬ್ದಾರಿ ಇರ್ತಾರೋ ಅವರು ಇದನ್ನು ತೆರವುಗೊಳಿಸ್ಬೇಕು. ಈ ಬೈಕ್ಗಳನ್ನ ನಿಲ್ಲಿಸೋದೇ ಆಗಲಿ, ಇನ್ನೊಂದು ಇಟ್ಕೊಳೋದೇ ಆಗಲಿ, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು, ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಇದು BB ರಸ್ತೆಯ ಸಮಸ್ಯೆ ಮಾತ್ರ ಅಲ್ಲ, ಪ್ರತಿಯೊಂದು ರಸ್ತೆಯಲ್ಲೂ ಸಹ ಇದೇ ಗೋಳು. ಸರ್ಕಾರಗಳು ಬದಲಾದರೂ, ಜನಪ್ರತಿನಿಧಿಗಳು ಬದಲಾದರೂ ನಮ್ಮ ಜನ ಮಾತ್ರ ಬದಲಾಗೋದೇ ಇಲ್ಲ ಅನ್ನೋ ಹಾಗಿದೆ ಇಲ್ಲಿನ ರಸ್ತೆಗಳ ಸ್ಥಿತಿ ಗತಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.